ಒನ್ಸ್ ಅಗೇನ್ ರಾಜ್ಯದಲ್ಲಿ ಧರ್ಮ ದಂಗಲ್ ಪ್ರಾರಂಭ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕೆ ನಾವು ಈ ಹಿಂದಿನಿಂದಲೂ ಕೂಡ ಪದೇ ಪದೇ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸಗಳು ಸರ್ಕಾರಗಳಿಂದ, ನಮ್ಮನ್ನ ಆಳುವಂತಹ ಜನಪ್ರತಿನಿಧಿಗಳಿಂದ ಆಗ್ತಾ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾನೆ ಇದ್ದೀವಿ. ಅದಕ್ಕೆ ಇಲ್ಲಿ ತನಕ ಸ್ಪಷ್ಟ ಉತ್ತರ ಸಿಗ್ತಾನೆ ಇಲ್ಲ. ಯಾಕೆ ಮತ್ತೆ ಹಿಂದೂ ಭಾವನೆಗಳು, ನಮ್ಮ ಧರ್ಮದ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ? ಯಾಕೆ ಧರ್ಮ ದಂಗಲ್ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಅಂದ್ರೆ, ನಿಮಗೆಲ್ಲ ಗೊತ್ತು, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಕಿರುಷಷ್ಠಿ ಆಚರಣೆ ಮಾಡಲಾಗುತ್ತೆ. ಪ್ರಮುಖವಾಗಿ ನಾಗದೇವರ ಆರಾಧನೆ, ನಾಗ ದೋಷ ಇದ್ದವರನ್ನ ನಿವಾರಣೆ ಮಾಡೋದಕ್ಕೆ ಇದೊಂದು ವಿಶೇಷ ಕಾಲ, ವಿಶೇಷ ದಿನ ಅಂತ ಆಚರಣೆ ಮಾಡ್ತಾರೆ. ಹಾಗಾಗಿ ಇದು ನಮ್ಮ ಧಾರ್ಮಿಕ ಆಚರಣೆ ಅಂತ ನಾವು ನೀವು ನಂಬಿರೋದು. ಬಟ್ ಇಂಥದೊಂದು ಧಾರ್ಮಿಕ ಆಚರಣೆಗೆ ಅನ್ಯ ಧರ್ಮದ ಗಣ್ಯರನ್ನ ಅತಿಥಿಗಳಾಗಿ ಆಹ್ವಾನ ಮಾಡಿ ಅವರಿಂದ ಉದ್ಘಾಟನೆ ಮಾಡಬೇಕು ಅಂತ ನಿರ್ಧಾರ ಆಗಿದೆಯಲ್ಲ, ಯಾಕೆ ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ಅನ್ಯ ಧರ್ಮೀಯರನ್ನ ಆಹ್ವಾನ ಮಾಡಬಾರ್ದು? ಯಾಕೆ ವಿರೋಧ ಅಂದ್ರೆ, ಅವರ ಧರ್ಮದ ಕಾರ್ಯಕ್ರಮಗಳಿಗೆ, ಅವರ ಧರ್ಮದ ಆಚರಣೆಗಳಿಗೆ ನಮ್ಮನ್ನ ಆಹ್ವಾನ ಮಾಡ್ತಾರಾ? ನಮಗೆ ಅವಕಾಶ ಮಾಡಿಕೊಡ್ತೀರಾ? ಅಲ್ಲಿಲ್ಲದ ಪದ್ಧತಿ ನಮ್ಮಲ್ಲಿ ಯಾಕೆ? ನಮ್ಮ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಯಾಕೆ ಮಾಡ್ತೀರಿ? ಹಿಂದೂ ಸಂಪ್ರದಾಯದಂತೆ ಆಚರಣೆ ಮಾಡಬೇಕಾದಂಥ ವಿಧಿವಿಧಾನಗಳು, ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಅನ್ಯ ಧರ್ಮೀಯರು ಬರ್ತಾರೆ ಅಂದ್ರೆ ಅವರದನ್ನ ಆಚರಣೆ ಮಾಡೋದಕ್ಕೆ ಸಾಧ್ಯನಾ? ಇಂಥ ಸಾಲು ಸಾಲು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾನೆ ಇದೆ. ಇದಕ್ಕೆ ಉತ್ತರ ಕಂಡು ಹಿಡ್ಕೊಳ್ಳೋದಕ್ಕೇನೆ ಈ ಚರ್ಚಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಇದೇ ಈ ಹೊತ್ತಿನ ವಿಶೇಷ ವಿವಾದದ ಆಹ್ವಾನ. ಈ ಹಿಂದೆ ಮೈಸೂರಲ್ಲಿ ದಸರಾ ಉದ್ಘಾಟನೆಗೆ ಭಾನು ಮುಸ್ತಾಕ್ ಅವರನ್ನ ಆಹ್ವಾನ ಮಾಡಿದ್ದಕ್ಕೆ ಯಾಕ್ರಿ ಅವ್ರಿಗೆ ಅವಕಾಶ ಮಾಡಿಕೊಟ್ರಿ ಅಂತ ಹೋರಾಟ ಮಾಡಿದ್ದು ಬಂತು. ಆದ್ರೆ ಹೋರಾಟಕ್ಕೆ ಮಾತ್ರ ಸೀಮಿತ ಆಯ್ತು, ಕೋಟೆ ಅಸ್ತಂದು ಬಿಡ್ತು ಅವ್ರ ಹತ್ರ ಉದ್ಘಾಟನೆ ಮಾಡಿಸಿ ಅಂತ. ಹಂಗಾಗಿ ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಗ್ತಾ ಇರುವಂತಹ ಕಿರುಷಷ್ಠಿಗೆ ಬೇರೆ ಧರ್ಮದವರನ್ನ ಆಹ್ವಾನ ಮಾಡಿದ್ದಕ್ಕೆ ಒನ್ಸ್ ಅಗೇನ್ ಮತ್ತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹಿಂದೂಗಳಿಂದ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅನ್ಯ ಧರ್ಮದ ಗಣ್ಯರನ್ನ ಆಹ್ವಾನ ಮಾಡಿದ್ಯಾಕೆ? ಕಿರುಷಷ್ಠಿ ಮಹೋತ್ಸವಕ್ಕೆ ಅನ್ಯ ಧರ್ಮೀಯರು ಆಹ್ವಾನ ಬೇಡವಾಗಿತ್ತು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಶುರುವಾಗಿರುವಂತಹ ಕಿರುಷಷ್ಠಿ ಮಹೋತ್ಸವ ನಾನಾಗ್ಲೇ ಹೇಳದ್ನಲ್ಲ, ಇವತ್ತಿನಿಂದ ಪ್ರಾರಂಭ, 26ರ ತನಕ ಕೂಡ ಕಾರ್ಯಕ್ರಮಗಳು ಇರುತ್ತೆ. ಪ್ರಮುಖವಾಗಿ ನಾಗಾರಾಧನೆ, ಸರ್ಪದೋಷ ನಿವಾರಣೆಗೆ ಇದೊಂದು ವಿಶೇಷ ದಿನ ಅನ್ನೋ ಕಾರಣಕ್ಕೆ ಬಹುತೇಕ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳಾಗುತ್ತೆ. ಬಟ್ ಈಗ ಪರ್ಟಿಕ್ಯುಲರ್ ಆಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಿಶೇಷ ರೀತಿಯ ಆಚರಣೆ ಆಗುತ್ತೆ. ಹಲವಾರು ಗಣ್ಯರನ್ನ ಕರೆಯೋ ಮೂಲಕ ಉದ್ಘಾಟನೆ ಮಾಡೋದಕ್ಕೆ ಮುಂದಾಗ್ತಾರೆ, ಉದ್ಘಾಟನೆಗೆ ಆಹ್ವಾನ ಕೂಡ ಮಾಡ್ತಾರೆ. ಅದೇ ಕಾರಣಕ್ಕೆ ಅನ್ಯ ಧರ್ಮೀಯರಿಗೆ ಆಹ್ವಾನ ಕೊಟ್ಟಿದ್ಯಾಕೆ ಅಂತ ಸ್ಪೀಕರ್ ಯು ಟಿ ಖಾದರ್ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳಲಾಗಿದೆ, ಆಹ್ವಾನ ಕೊಡಲಾಗಿದೆ. ಐವನ್ ಡಿಸೋಜಾ ಅವ್ರಿಗೂ ಕೂಡ ಆಹ್ವಾನ ಪತ್ರಿಕೆ ಹೋಗಿದೆ. ಇವರೆಲ್ಲ ಯಾಕೆ ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ. ನಾನಾಗ್ಲೇ ಹೇಳದ್ನಲ್ಲ, ಅವರ ಧರ್ಮದ ಆಚರಣೆಗಳು ಬಂದಾಗ ಹಿಂದೂಗಳನ್ನ ಅವ್ರು ಬರ್ಮಾಡ್ಕೊಳ್ತಾರಾ? ನಮಗೊಂದು ಅವಕಾಶ ಮಾಡ್ಕೊಡ್ತಾರಾ? ಅಲ್ಲಿಲ್ಲದ ನಿಯಮಗಳು ನಮ್ಮ ಧರ್ಮದ ಆಚರಣೆಗಳಿಗೆ ನೀವು ಯಾಕೆ ಇಂಪ್ಲಿಮೆಂಟ್ ಮಾಡ್ತಿದ್ದೀರಿ? ನಮ್ಮ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸವನ್ನ ಪದೇ ಪದೇ ಯಾಕೆ ಮಾಡ್ತಿದ್ದೀರಿ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹಿಂದೂಗಳು. ಆದ್ರೆ ಉತ್ತರ ಸಿಗ್ತಾ ಇರೋದೇನ್ ಗೊತ್ತಾ? ಮುಜರಾಯಿ ಇಲಾಖೆ ಅಧೀನದಲ್ಲಿರೋದು, ಶಿಷ್ಟಾಚಾರದ ಪ್ರಕಾರ ಎಲ್ಲಾ ಧರ್ಮದವರನ್ನ ಕರಿಬೇಕಾಗುತ್ತೆ, ಆ ನಿಯಮವನ್ನ ನಾವು ಪಾಲನೆ ಮಾಡ್ತಿದ್ದೀವಿ ಅನ್ನುವಂತ ಉತ್ತರ ಸಿಗ್ತಾ ಇದೆ. ಅದನ್ನ ಒಪ್ಪಿಕೊಳ್ಳುವ ಪರಿಸ್ಥಿತಿ ಹಿಂದೂಗಳಲ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಶಿಷ್ಟಾಚಾರದ ಪ್ರಕಾರ ನಾವು ಬರ್ಮಾಡ್ಕೊಳ್ತಾ ಇದ್ದೀವಿ ಗಣ್ಯರನ್ನ, ಅದಕ್ಕೆ ವಿರೋಧ ಮಾಡಬೇಡಿ ಅಂತ ಕೆಲವರು ಹೇಳ್ತಿದ್ದಾರೆ. ಯಾಕೆ ಒಪ್ಪಿಕೊಳ್ಳುವ ಮನಸ್ಥಿತಿ ಹಿಂದೂಗಳಲ್ಲಿ ಇಲ್ಲ? ಅವರ ವರ್ಷನ್ ಏನು? ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಕ್ರಿಶ್ಚಿಯನ್ ಮುಖಂಡರು ಆದಂತಹ ಅರುಣ್ ಪ್ರಸಾದ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಹಿಂದೂ ಮುಖಂಡರು ಆದಂತಹ ಸುಂದರೇಶ್ ನಗರಲ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಖ್ಯಾತ ಜ್ಯೋತಿಷಿಗಳು, ಹಿರಿಯ ಅರ್ಚಕರು ಆದಂತಹ ರಜತ್ ಗುರುಜಿ ಇದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳಿಂದ ಪ್ರಾರಂಭ ಮಾಡ್ಬಿಡ್ತೀನಿ. ಗುರುಗಳೇ, ಈ ಕಿರುಷಷ್ಠಿಯ ಸಂಪ್ರದಾಯ ಹೆಂಗಿರುತ್ತೆ, ವಿಧಿವಿಧಾನಗಳು ಹೆಂಗಿರುತ್ತೆ, ಇದರ ವಿಶೇಷತೆ ಏನು? ಅದ್ರ ಬಗ್ಗೆ ಮೊದಲು ಒಂದು ಕ್ಲಾರಿಟಿ ಕೊಟ್ಬಿಡಿ. ಮೊದಲನೇದಾಗಿ ಗ್ಯಾರಂಟಿ ಟಿ ವೀಕ್ಷಕರಿಗೆಲ್ಲ ನಿಮ್ಮ ನಮೋ ರಜತ್ ಗುರುಜಿ ಮಾಡೋ ನಮಸ್ಕಾರಗಳು. ಓಂ ಗುರುಭ್ಯೋ ನಮಃ. ಮೊದಲನೇದಾಗಿ ಹೇಳೋದಂದರೆ, ಈ ಏನು ದಕ್ಷಿಣ ಕರ್ನಾಟಕದ ಒಂದು ತುಂಬ ಪುಣ್ಯಕ್ಷೇತ್ರ ಏನಿದೆ, ಇದು ಜಗತ್ತಿನಲ್ಲೇ ಯಾವುದೋ ಒಂದು ಸ್ಥಾನದಲ್ಲಿ ಇಲ್ಲದೆ ಇರೋವಂಥ ಒಂದು ದೊಡ್ಡ ಪುಣ್ಯಕ್ಷೇತ್ರ ಒಂದು. ಎರಡನೇದು, ಇಲ್ಲಿ ಜಗತ್ತಿನಲ್ಲಿ ನೋಡಿರ್ಬೋದು ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಗಳು ಕೂಡ ಯಾವುದೇ ಧರ್ಮ ಅನ್ನೋದೊಂದು ಹಿಂದೂ ಧರ್ಮ ಒಂದೇ ಇರೋದು ನನಗೆ ಗೊತ್ತಿರೋಂಗೆ, ಮಿಕ್ಕಿದೆಲ್ಲ ಒಂದು ಪಂಗಡ ಅಂತ ಹೇಳ್ಬೋದು. ಯಾಕಂದರೆ ಬೇಕಾದ್ರೆ ನೀವು ನೋಡಿ ಪರೀಕ್ಷೆ ಮಾಡಿ, ಯಾವುದೇ ಧರ್ಮದಲ್ಲಿ ಕೂಡ ಕಾಳಸರ್ಪದಕ್ಕೆ ಪರಿಹಾರನೇ ಇಲ್ಲ. ಕಾಳಸರ್ಪ ಅನ್ನೋ ವಿಚಾರನೇ ಅವ್ರಿಗೆ ಗೊತ್ತಿಲ್ಲ. ಏನೋ ತೊಂದರೆ ಆಗ್ತಿದೆ, ಮಗು ಆಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ.
ಇದೆಲ್ಲ ಆಗ್ತಿರುತ್ತೆ. ಯಾಕಂದರೆ ಒಂದು ಕುಟುಂಬದಲ್ಲಿ ಪೂರ್ವ ಪುಣ್ಯ ಅಂತ ಇರುತ್ತೆ. ತಂದೆ ತಾತ ಮುತ್ತಾತ ಮಾಡಿದ ತೊಂದರೆಗಳು ಏನೋ ಒಂದು ತೊಂದರೆ ಇರುತ್ತೆ, ಅದು ದೋಷ ಅನ್ನೋದು ಮಕ್ಕಳಿಗೆ ಬರುತ್ತೆ. ಅದ್ರಲ್ಲಿ ಏನೋ ಒಂದು ತೊಂದರೆ ಆಗ್ತದೆ, ಸಂತಾನ ಆಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ. ಯಾವ ಧರ್ಮದವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ. ಬರ್ತಾರೆ ನಮ್ಮ ಹತ್ರ ಬಂದು ಯಾವುದೋ ಬೇರೆ ಧರ್ಮ ಬಂದು ಈ ಗುರುಗಳು ಹಿಂಗಿದೆ, ನನಗೆ ಮಕ್ಕಳಾಗ್ತಿಲ್ಲ, ತೊಂದರೆ ಆಗ್ತಿದೆ, ಚರ್ಮ ವ್ಯಾಧಿ ವಿಪರೀತ, ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ, ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ ಕರೆಕ್ಟಾಗಿದೆ, ಯಾಕೆ ಬರ್ತಾ ಇದೆ ಅಂದರೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಹೋಗಿ ನೀವು ಮಾಡ್ಕೊಂಡ ಅಂತಂದರೆ ಖಂಡಿತ ನೋಡಿ, ಸಚಿನ್ ತೆಂಡೂಲ್ಕರ್ ಬಂದಿದ್ದಾರೆ, ಅಮಿತಾಬ್ ಬಚ್ಚನ್ ಬಂದಿದ್ದಾರೆ, ಖ್ಯಾತ ಫಾರಿನಿಂದೆಲ್ಲ ಬರ್ತಾರೆ. ಯಾಕೆಂದರೆ ಈ ಪುಣ್ಯಕ್ಷೇತ್ರದಲ್ಲಿ ಅಷ್ಟು ಪವಿತ್ರತೆ ಇದೆ. ಆಗ ಆ ಒಂದು ಸ್ಥಾನದಲ್ಲಿ ಸಾಕ್ಷಾತ್ ಸುಬ್ರಹ್ಮಣ್ಯ ದೇವಸ್ಥಾನ, ಸುಬ್ರಹ್ಮಣ್ಯ ನಾಗಶೇಷ ಸಮೇತ ಇರುವಂಥದ್ದು, ವಾಸುಕಿಗೆ ಆ ಒಂದು ದರ್ಶನ ಕೊಟ್ಟಿರುವಂಥದ್ದು ನಾವು ಕಾಣ್ಬೋದು. ಅದರಿಂದ ವಿಶೇಷವಾಗಿ ಅಂದರೆ ಮಾರ್ಗಶಿರ ಮಾಸ ಅಂದರೆ ನವೆಂಬರಲ್ಲಿ ಬರುತ್ತೆ. ಈ ಚಂಪಕ ಮಾಸ ಅಂತ ಹೇಳ್ತೀವಿ, ಚಂಪಕ ಷಷ್ಠಿ ಅಂತ ಹೇಳ್ತೀವಿ. ಆ ನವೆಂಬರ್ ತಿಂಗಳು 26ನೇ ತಾರೀಕು ಮಾಡಿದಂಥ ಚಂಪಕ ಷಷ್ಠಿ ನಂತರ ಅಂದರೆ ಷಷ್ಠಿ ಪುಷ್ಯ ಮಾಸದಲ್ಲಿ ಅಂದರೆ ಈ ತಿಂಗಳು 26 ಕರೆಕ್ಟಾಗಿ ಒಂದು ತಿಂಗಳ ನಂತರ ಏನಾಗುತ್ತೆ, ಮಾರ್ಗಶಿರ ಮಾಸದಲ್ಲಿ ಚಂಪಕ ಏನು ಷಷ್ಠಿ ಮಾಡ್ತೀವಿ ಪೂಜೆ, ಆ ಮಹಾ ಉತ್ಸವ ಮೆರವಣಿಗೆ ಮಾಡಿದ ನಂತರ ಒಂದು ತಿಂಗಳ ನಂತರ ಬರುವಂಥದ್ದೇ ಈ ಕಿರು ಷಷ್ಠಿ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಡಿಸೆಂಬರ್ 26 ಇಲ್ಲಿ ಮಾಡುವಂಥದ್ದು. ಏನು ಕಿರು ಷಷ್ಠಿ ಅಂದರೆ ಹೋದ ತಿಂಗಳು ಮಾಡಿದಷ್ಟು ದೊಡ್ಡ ವಿಜೃಂಭಣೆಯಿಂದ ಮಾಡಲ್ಲ, ಇದೊಂದು ಸಣ್ಣದ ಒಂದು ಮೆರವಣಿಗೆ ಅಂತ. ಆ ಸುಬ್ರಹ್ಮಣ್ಯ ಸಮೇತ ಶೇಷನಾಗ ಸಮೇತ ಆ ಮೆರವಣಿಗೆ, ಆ ಏನು ರಥಬೀದಿ ಇದೆ ಆ ದೇವಸ್ಥಾನದ, ಆ ರಥಬೀದಿಯಲ್ಲಿ ಒಂದು ಮೆರವಣಿಗೆ ಮಾಡೋಂಥದ್ದು ಇದೆ. ಗುರುಗಳಿಗೆ ಇದು ಆಚರಣೆ ಓಕೆ. ಈಗ ಒಂದು ವಿಶೇಷ ದಿನ ಅಂತ ನೀವು ಹೇಳ್ತಾ ಇದ್ರಿ, ಯಾವೆಲ್ಲ ವಿಚಾರಗಳಿಗೆ ಅಲ್ಲಿ ಜನ ಬರ್ತಾರೆ ಅಂತ. ಬಟ್ ಕಾಮನ್ ಡೇಸ್ ಅಲ್ಲೂ ಕೂಡ ಬೇರೆ ಧರ್ಮದವರು ಏನಾದರೂ ಬಂದು ಈ ನಾಗದೋಷದ ಪರಿಹಾರಗಳು, ಸರ್ಪದೋಷದ ಪರಿಹಾರಗಳು ಹಂಗೇನಾದ್ರು ಮಾಡ್ಕೊಂಡಿರೋ ಉದಾಹರಣೆಗಳಿದೆಯಾ? ಸಾವಿರಾರು ಜನ ನಮ್ಮ ಬೇರೆ ಧರ್ಮದವರು ಬರ್ತಾರೆ, ತುಂಬಾ ಜನ ಬರ್ತಾರೆ ಅಲ್ಲಿ. ಸೊ ಈಗ ಹಂಗಾದ್ರೆ ಯಾಕೆ ಪ್ರಶ್ನೆ ಬರ್ತಾ ಇದೆ, ಬೇರೆ ಧರ್ಮದವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಯಾಕೆ ಬರ್ತಾ ಇದೆ ಅನ್ನೋದು ಪ್ರಶ್ನೆ ಆಗುತ್ತೆ. ನಗರಾಲ್ ಸರ್ ಹತ್ರ ಹೋಗ್ಬಿಡ್ತೀನಿ. ಸರ್, ಯಾಕೆ ವಿರೋಧ ಅಂತ ಹಿಂದೂಗಳದ್ದು, ಯಾಕೆ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ನಾವೆಲ್ಲ ಇಲ್ಲ ಅಂತ? ಇದು ಸರ್ಕಾರ ಎಲ್ಲೋ ಒಂದು ಕಡೆ ಎಲೆಕ್ಷನ್ ಗಿಮಿಕ್, ಓಟ್ ರಾಜಕೀಯ, ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಪ್ರಾರಂಭ ಮಾಡಿರುವಂಥದ್ದು. ಹಾಗಿದ್ರೆ ಈಗ ನೀವು ಮುಜರಾಯಿ ಇಲಾಖೆಗೆ ಎಲ್ಲರೂ ಬರ್ಬೋದು ಅಂತ ಇದ್ರೆ ವಕಫ್ ಬೋರ್ಡನ್ನು ಕ್ಯಾನ್ಸಲ್ ಮಾಡಿ, ಏನು ಅವಶ್ಯಕತೆ ಇದೆ? ಈ ದೇಶದಲ್ಲಿ ಒಂದೇ ಇರಲಿ, ಮುಜರಾಯಿನೇ ಇರಲಿ, ನೀವು ಬನ್ನಿ, ನಾವು ಬರ್ತೀವಿ, ಎಲ್ಲ ಅನನ್ಯ ಹೋಗೋಣ. ನಿಮ್ಮಲ್ಲೇ ಯಾಕೆ ವಕಫ್, ಯಾಕೆ ಮುಜರಾಯಿ, ಯಾಕೆ? ಈಗ ಇದು ಇಲ್ಲಿ ಮೈಸೂರಿಂದ ಪ್ರಾರಂಭ ಆಗಿದ್ದು. ಎಲ್ಲೋ ಒಂದು ಕಡೆ ಜನಸಂಪನ್ಮೂಲ, ಈ ಜನಗಳ ಒಂದು ಹೈಯೆಸ್ಟ್ ಜನಸಂಖ್ಯೆಯ ಮುಖಾಂತರವಾಗಿ ಅವ್ರನ್ನ ಸೆಳೆದು ಇನ್ನೇನು ಈ ದೇಶದಲ್ಲಿ ಅಸ್ತಿತ್ವವನ್ನು ಕಳೆದುಕೊಳ್ಳುವಂಥ ಕಾಂಗ್ರೆಸ್ಸು ಇಲ್ಲಾದ್ರೂ ಸ್ವಲ್ಪ ಉಳಿಸ್ಕೊಂಡು, ಈಗ ಮಂಗಳೂರಲ್ಲಿ ಸರಣಿ ಸ್ವೀಟ್ ಆಗಿದೆ, ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಕಾಂಗ್ರೆಸ್ ಬರ್ತಾನೆ ಇಲ್ಲ. ಆದರೆ ಈ ರೀತಿಯ ಒಂದು ಗಿಮಿಕ್ಕನ್ನು ಮಾಡಿ ಕ್ರಿಶ್ಚಿಯನ್ ಅವ್ರನ್ನೂ ಕರ್ಕೊಂಡು ಹೋಗಬೇಕು, ಮುಸ್ಲಿಮ್ಸ್ ಅವ್ರನ್ನೂ ಕರ್ಕೊಂಡು ಹೋಗಬೇಕು, ಎಲ್ಲರನ್ನೂ ಒಂದು ಸಹಬಾಳ್ವೆ ಅಂತ ಮಾಡಿ ಯಾರೊಬ್ಬ ಅಧಿಕಾರಿಗಳನ್ನು ಹಾಕಿ ಹೆದರಿಸಿ ಬೆದರಿಸಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿ